ಲೋಕಸಭಾ ಚುನಾವಣೆ ಘೋಷಣೆಯಾದ ಮೇಲೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವ್ಯಕ್ತಿಯನ್ನ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿ ಹುಕ್ಕೇರಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಜಯ ಘೋಷಣೆಯಾದ ಮೇಲೆ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸುವ ಸಮಯದಲ್ಲಿ ವ್ಯಕ್ತಿಯೋರ್ವ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದರಿಂದ ಅವನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಅವನಿಗೆ ತಕ್ಕ ಶಿಕ್ಷೆ ನೀಡಿ ಗಡೀಪಾರು ಮಾಡಬೇಕು. ಕಾಂಗ್ರೆಸ್ ಪಕ್ಷ ನೀಡಿದ ಬಿಟ್ಟಿ ಭಾಗ್ಯ ತಿಂದು ಕೊಬ್ಬಿ ಈ ರೀತಿ ಮಾತನಾಡುತ್ತಿದ್ದಾರೆ. ಅವರಿಗೆ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕಠಿಣ ಕ್ರಮ ಜರುಗಿಸಬೇಕು ಎಂದು ಶ್ರೀರಾಮ ಸೇನೆಯ ಮುಖಂಡ ಶಿವರಾಜ್ ಅಂಬಾರಿ ಒತ್ತಾಯಿಸಿದ್ದಾರೆ. ದೇಶದಲ್ಲಿ ಬಹಳ ಜನ ಇದ್ರು, ಒಂದ್ಸರಿ ಕಳಿಸ್ಬೇಕಾಗಿತ್ತು. ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ಓಡಾಡಕ್ ದಾರಿ ಇಲ್ಲ ಅಂತ ದರಿದ್ರ ದೇಶದ ಪರ ಘೋಷಣೆ ಹಾಕ್ತಾ ಇದ್ರು. ಇಲ್ಲೇನು ಕಡಿಮೆ ಆಗಿದೆ ಅವ್ರಿಗೆ? ಇಲ್ಲೇನು ತಿನ್ಲಿಕ್ಕೂ ಸಿಗ್ತಾ ಇಲ್ವಾ? ದುಡಿಲಿಕ್ಕೆ ಕೆಲಸ ಇಲ್ವಾ? ಬಿಟ್ಟಿ ಭಾಗ್ಯ ತಿಂದು ತಿಂದು ನಿಮ್ಮ ಮೈ ಕೊಬ್ಬು ಸೊಕ್ಕೇರಿದೆ. ಇವತ್ತಿಲ್ಲ ನಾಳೆ ಹಿಂದೂ ಸಮಾಜ ದೇಶದ್ರೋಹಿ ಯಾರು ಘೋಷಣೆ ಕೂಗಿದ್ರ ಅರ್ಥ ಕಾಂಗ್ರೆಸ್ ಪಕ್ಷ ದೇಶದ ಪರನು ಅಥವಾ ನಮ್ಮ ಭಾರತ ದೇಶದ ವಿರೋಧಿ ಪಾಕಿಸ್ತಾನ ಪರನ ಅನ್ನೋದು ಒಂದು ಖಚಿತಪಡಿಸಬೇಕಾಗಿದೆ ಸಮಾಜಕ್ಕೆ. ದೇಶದ ದ್ರೋಹದ ಇಚ್ಛಾ ಮಾಡಿದಾಗನು ಅವ್ರನ್ನ ಜೊತೆ ಇಟ್ಕೊಂಡು ಅವ್ರನ್ನ ಬೆಳೆಸ್ತಾ ಇದ್ದೀರಿ. ಅವ್ರಿಗೆ ಬಿಟ್ಟಿ ಭಾಗ್ಯ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇದ್ದೀರಿ. ಅವರು ತಿನ್ನ ಕೂಳು ಇಲ್ಲದೆ ಇರುವಂತ ದೇಶ. ಇವತ್ತು ತಿನ್ಲಿಕ್ಕೆ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಕಾರ್ಯಕರ್ತರು ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವೇಕ್ ಪುರಾಣಿಕ್, ಸುನಿಲ್ ಪೂಜೇರಿ, ರಾಹುಲ್ ಅಂಕಲೆ, ಶಬರಿಗೌಡ ಮೊದಲಾದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು.